ಸಾಮಾನ್ಯವಾಗಿ ದೇವಾಲಯದ ನೀಲನಕ್ಷೆಯನ್ನು ಪಂಡಿತರು ಪ್ರಾಜ್ಞರು ಮಾಡ್ತಾರೆ. ಆದರೆ ಇಲ್ಲೊಂದು ದೇವಾಲಯದ ನೀಲನಕ್ಷೆಯನ್ನು ಯಾವುದೇ ಮಾನವ ಕೈಯಿಂದ ವಿನ್ಯಾಸಗೊಳಿಸಲಾಗಿಲ್ಲ. ಇದನ್ನು ಇರುವೆಗಳ ತಂಡವು ರಚಿಸಿದೆ ಎಂದು ಹೇಳಲಾಗುತ್ತದೆ. ಅದುವೇ ಹಿಮಾಚಲ ಪ್ರದೇಶದ ಕರ್ಸೋಗ್ ಬೆಟ್ಟಗಳ ನಡುವೆ ಇರುವ ಚಿಂಡಿ ಮಾತಾ ದೇವಾಲಯ. ಸ್ಥಳೀಯ ಜಾನಪದದ ಪ್ರಕಾರ ಮಾತಾ ರಾಣಿ ಸ್ವತಃ ಕನ್ಯೆಯ ರೂಪದಲ್ಲಿ ಕಾಣಿಸಿಕೊಂಡು ಇರುವೆಗಳಿಂದ ಮಾಡಿದ ನಕ್ಷೆಯನ್ನು ಬಳಸಿಕೊಂಡು ದೇವಾಲಯದ ನಿರ್ಮಾಣವನ್ನು ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡಿದಳು. ದೇವಾಲಯದ ವಿನ್ಯಾಸದ ಬಗ್ಗೆ ವಿವರಗಳನ್ನು ಅರ್ಚಕರಿಗೆ ಕನಸಿನಲ್ಲಿ ಬಹಿರಂಗಪಡಿಸಲಾಯಿತು ಮತ್ತು ದೇವಿಯು ಅವರಿಗೆ ಮಾಹಿತಿಯನ್ನು ನೀಡಿದಳು ಎಂದು ಹೇಳಲಾಗುತ್ತದೆ. ಅದಕ್ಕೆ ತಕ್ಕಂತೆ ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಮರದಿಂದ ಮಾಡಲ್ಪಟ್ಟಿದ್ದು ತುಂಬಾ ಆಕರ್ಷಕವಾಗಿದೆ. ಇದು ಕರ್ಸೋಗ್ನಿಂದ ಶಿಮ್ಲಾಕ್ಕೆ ಹೋಗುವ ದಾರಿಯಲ್ಲಿ 13 ಕಿಲೋಮೀಟರ್ ದೂರದಲ್ಲಿದ್ದು ತುಂಬಾ ಪ್ರಾಚೀನವಾದದ್ದಾಗಿದೆ. ಇಲ್ಲಿನ ದುರ್ಗಾದೇವಿಯ ಪ್ರತಿಮೆ ಅತ್ಯಂತ ಹಳೆಯದು. ದೇವಿಯು 8 ಕೈಗಳಿಂದ ದರ್ಶನ ನೀಡುತ್ತಾಳೆ. ದೇವಾಲಯದ ಮಹಿಮೆ. ಶತಮಾನಗಳಿಂದ ಈ ದೇವಾಲಯಕ್ಕೆ ಭೇಟಿ ನೀಡಲು ಭಕ್ತರು ದೂರದ ಸ್ಥಳಗಳಿಂದ ಬರುತ್ತಿದ್ದಾರೆ. ಇಲ್ಲಿಗೆ ಭೇಟಿ ನೀಡುವ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಇದೆ.